ಇನ್ನು ಕನ್ನಡದ ಅತಿದೊಡ್ಡ ರಿಯಾಲಿಟಿ ಶೋ ಬಿಗ್ ಬಾಸ್ನಲ್ಲಿ ಗೆದ್ದು ಬೀಗೋದು ಹನುಮಂತು. ಬಿಗ್ ಬಾಸ್ ಮನೆಯಲ್ಲಿ ಧೂಳೆಬ್ಬಿಸಿದ್ದ ನ್ಯಾಚುರಲ್ ಸ್ಟಾರ್ ಹನುಮಂತು 5 ಸ್ಪರ್ಧಿಗಳಲ್ಲಿ ಹನುಮಂತುವಿಗೆ ಹೆಚ್ಚು ಫ್ಯಾನ್ಸ್ಗಳಿದ್ದಾರೆ. ಕನ್ನಡದ ಅತಿ ದೊಡ್ಡ ರಿಯಾಲಿಟಿ ಶೋ ಬಿಗ್ ಬಾಸ್ ನಲ್ಲಿರುವಂತಹ ಸ್ಪರ್ಧಿಗಳು ಟಾಸ್ಕ್ ಅನ್ನ ಹೆಂಗ್ ಆಟ ಆಡಿದ್ರು ಮತ್ತು ಎಷ್ಟರ ಮಟ್ಟಿಗೆ ಆಟ ಆಡ್ತಾ ಇದ್ದಾರೆ, ಜೊತೆಗೆ ಅವರ ವರ್ತನೆ ಮತ್ತು ಅವರ ಹವ್ಯಾಸ ಇವೆಲ್ಲದರ ಜೊತೆಗೆ ಅಲ್ಟಿಮೇಟ್ ಜನರಿಗೆ ಅವರು ಎಷ್ಟು ಮನರಂಜನೆ ಕೊಟ್ಟರು ಎನ್ನುವಂತಹದ್ದು ಮಾತ್ರ ಕೌಂಟ್ ಆಗುತ್ತೆ. ಜನರ ಮನೋಮಂದಿರದಲ್ಲಿ ಸ್ಪರ್ಧಿಗಳು ಎಷ್ಟರ ಮಟ್ಟಿಗೆ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ ಎನ್ನುವಂತಹದ್ದು ಮಾತ್ರ ಕೌಂಟ್ ಆಗುತ್ತೆ. ನೀವು ಟಾಸ್ಕ್ ಅನ್ನ ಗೆದ್ದಿದ್ದೀರಿ ಅಂತ ಹೇಳ್ಕೊಂಡ್ರು, ನಾನು ಎಲ್ಲರ ಜೊತೆ ಚೆನ್ನಾಗಿದ್ದೆ ಅಂತ ಹೇಳ್ಕೊಂಡ್ರು, ನನ್ನ ವರ್ತನೆಯಲ್ಲಿ ಯಾವುದೇ ತರಹದ ಕೋಪ ದ್ವೇಷ ಮುನಿಸು ಇರಲಿಲ್ಲ ಅಂತ ಹೇಳ್ಕೊಂಡ್ರು, ಕಟ್ಟ ಕಡೆಯದಾಗಿ ಜನರಿಗೆ ನೀವೆಷ್ಟು ಎಂಟರ್ಟೈನ್ಮೆಂಟ್ ಅಥವಾ ಮನರಂಜನೆಯನ್ನು ಕೊಟ್ರಿ ಎನ್ನುವಂತಹದ್ದು ಮಾತ್ರ ಕೌಂಟ್ ಆಗುತ್ತೆ. ಈ ವಿಚಾರದಲ್ಲಿ ಸ್ಪರ್ಧಿಗಳನ್ನು ಅಳೆದು ತೂಗೋದಾದರೆ ಅಲ್ಲಿ ಮೊದಲ ಅಗ್ರಗಣ್ಯ ಸ್ಥಾನವನ್ನು ಪಡೆದುಕೊಳ್ಳೋದು ಅದು ಒನ್ ಅಂಡ್ ಓನ್ಲಿ ನ್ಯಾಚುರಲ್ ಸ್ಟಾರ್ ಹನುಮಂತು. ಹನುಮಂತು ಒಬ್ಬ ಹಳ್ಳಿ ಹೈದ. ಬಿಗ್ ಬಾಸ್ ಎನ್ನುವಂತಹ ರಿಯಾಲಿಟಿ ಶೋಗೆ ಬಂದು ಆರಂಭದ ದಿನಗಳಲ್ಲಿ ಎಲ್ಲರನ್ನ ಸೆಳೆದ ತನ್ನ ಕೋಗಿಲೆ ಕಂಠದ ಮುಖಾಂತರವಾಗಿ. ಅದಾದ ನಂತರ ತನ್ನ ಹಾಸ್ಯ ಪ್ರಜ್ಞೆ ಜೊತೆಗೆ ತನ್ನ ಮುಗ್ಧತೆಯ ಮಾತುಗಳು, ಉಳಿದ ಸ್ಪರ್ಧಿಗಳ ಜೊತೆ ವರ್ತಿಸಿದ ರೀತಿ, ಜನರಿಗೆ ಕೊಟ್ಟಂತಹ ಸಂದೇಶ, ತಂದೆ ತಾಯಿ ಜೊತೆಗೆ ಇಟ್ಟುಕೊಂಡಿರುವಂತಹ ಸಂಬಂಧ ಮತ್ತು ತನ್ನ ಕಷ್ಟ ಕಾರ್ಪಣ್ಯಗಳನ್ನೂ ಕೂಡ ಸ್ವಾಭಿಮಾನದಿಂದ ಎದುರಿಸ್ತಾ ಇರತಕ್ಕಂಥ ಹನುಮಂತುವಿನ ಕುಟುಂಬ ಇವೆಲ್ಲವೂ ಜನರನ್ನು ಅಟ್ರಾಕ್ಟ್ ಮಾಡಿದೆ. ಅದರಲ್ಲಿ ಯಾವುದೇ ತರಹದ ಸಂದೇಹ ಬೇಡ. ಅನ್ಡೌಟೆಡ್ಲಿ ಹನುಮಂತು ಒಬ್ಬ ಆಕರ್ಷಣೀಯ ವ್ಯಕ್ತಿತ್ವ, ಅದರಲ್ಲಿ ಸಂದೇಹ ಬೇಡ. ಹಾಗಾದರೆ ಉಳಿದ ಸ್ಪರ್ಧಿಗಳ ಪಾಡೇನು? ನಾವು ಜಡ್ಜ್ ಮಾಡೋದಕ್ಕೆ ಬಂದಿಲ್ಲ, ಫ್ರೀಡಮ್ ಟಿವಿ ಜಡ್ಜ್ ಮಾಡೋದು ಇಲ್ಲ. ಇಲ್ಲಿ ನ್ಯಾಚುರಲ್ ಆಗಿ ಜನರಿಗೆ ಇಷ್ಟ ಆಗಿರುವಂಥ ಒಂದು ವ್ಯಕ್ತಿತ್ವ ಅದು ಹನುಮಂತು ಎನ್ನುವಂತಹದ್ದನ್ನು ಯಾವ ಮಾನದಂಡದಲ್ಲಿ ಹೇಳ್ತೀರಿ ಅಂತ ಕೇಳೋದಾದರೆ, ನೀವು ಯಾವುದೇ ಸೋಷಿಯಲ್ ಪ್ಲಾಟ್ಫಾರ್ಮಲ್ಲೂ ಕೂಡ ಹನುಮಂತುವಿಗೆ ಜೈಕಾರವೇ ಕಾಣುತ್ತೆ. ಒಂದು ಸರ್ವೇ ಸಾಧಾರಣ ಲಮಾಣಿ ಕುಟುಂಬದಿಂದ ಬಂದಂತಹ ಒಬ್ಬ ಮುಗ್ಧ ಸ್ಪರ್ಧಿ, ಆ ಸ್ಪರ್ಧಿ ತನ್ನೆಲ್ಲ ಟಾಸ್ಕ್ಗಳಲ್ಲೂ ಕೂಡ ತೂಫಾನೆಬ್ಬಿಸ್ತಾನೆ. ಅದಾದ ಬಳಿಕ ಸಹಸ್ಪರ್ಧಿಗಳ ಜೊತೆ ಜಗಳ ಮಾಡಿಕೊಳ್ಳೋದಿಲ್ಲ. ಸ್ಪರ್ಧಿಗಳೇನಾದರೂ ಕೋಪೋದ್ರೇಕಕ್ಕೊಳಗಾದಾಗಲೂ ಕೂಡ ಅದನ್ನು ಶಾಂತಿಯುತವಾಗಿ ನಿಭಾಯಿಸಿಕೊಂಡು ಬಂದ. ಹಳ್ಳಿ ಹೈದನಿಗೆ ಹೆಂಗೆ ಬುದ್ಧಿ ಇದೆ ಅಂತ ಕೇಳಿದ್ರೆ, ಹೌದು, ತನ್ನ ಟಾಸ್ಕನ್ನು ಬುದ್ಧಿವಂತಿಕೆಯಿಂದನೇ ಆಟ ಆಡ್ದ, ಹಾಗಾಗಿ ಹಳ್ಳಿ ಹೈದನಿಗೂ ಕೂಡ ಬುದ್ಧಿ ಇದೆ ಅನ್ನೋದನ್ನ ಒಂದರ್ಥದಲ್ಲಿ ಎಲ್ರಿಗೂ ತಿಳಿಸಿದಂತಹ ಒಂದು ವ್ಯಕ್ತಿತ್ವ. ಸೊ ಈಗ 5-6 ಸ್ಪರ್ಧಿಗಳಿದ್ದಾರೆ. ಆ ಸ್ಪರ್ಧಿಗಳ ಪೈಕಿ ಹನುಮಂತುವಿಗೆ ಹೆಚ್ಚು ಫ್ಯಾನ್ಸ್ ಇದ್ದಾರೆ ಎನ್ನುವಂತಹದ್ದು ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಹನುಮಂತುವಿಗೆ ಜೈಕಾರಗಳೇ ಕಾಣಿಸ್ತಾ ಇದೆ. ಎಲ್ಲರನ್ನ ಹಿಂದಿಕ್ಕಿ ಹನುಮಂತುವಿನ ಮಿಂಚಿನ ಓಟ ಹಿಡಿಯೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹಾಗಾದರೆ ಗೆದ್ದು ಬೀಗೋ ಹುಮ್ಮಸ್ಸಿನಲ್ಲಿದ್ದಾರೆ ಹನುಮಂತು, ನ್ಯಾಚುರಲ್ ಸ್ಟಾರ್ ಮುಗ್ಧತೆಗೆ ತಲೆದೂಗಿದ ಜನತೆ. ಇದು ಬಿಗ್ ಬಾಸ್ ಗ್ರ್ಯಾಂಡ್ ಫಿನ್ನಾಲೆಗೆ ಕೌಂಟ್ ಡೌನ್ ಶುರುವಾಗಿದೆ. ಇನ್ನೇನು ವಾರದ ಒಳಗಾಗಿ ಗ್ರ್ಯಾಂಡ್ ಫಿನ್ನಾಲೆ ಆಗಬಹುದು. ಒಂದು ವಾರದಲ್ಲಿ ಬಿಗ್ ಸ್ಕ್ರೀನಿಗೆ ಅಂತಿಮ ತೆರೆ ಬೀಳುತ್ತೆ. ಹಾಗಾದ್ರೆ ಯಾರಾಗ್ತಾರೆ ಬಿಗ್ ತೆರೆಯ ಬಿಗ್ ಬಾಸ್? ಅದು ಈಗ ಚರ್ಚೆ ಆಗ್ತಾ ಇರುವಂತದ್ದು. ನ್ಯಾಚುರಲ್ ಸ್ಟಾರ್ ಹನುಮಂತುವಿಗೆ ಹೆಚ್ಚು ಮತಗಳು ಸಿಕ್ಕಿದ್ರೆ ದೊಡ್ಡ ಸ್ಕ್ರೀನಿನ ಅಧಿಪತಿ ಹನುಮಂತು ಆಗ್ತಾನೆ. ಇನ್ನು ಲಮಾಣಿ ಗೆಲುವಿಗೆ ಹೆಚ್ಚಿದ ಕಾತುರ. ಹಾಗಾದ್ರೆ ಲಮಾಣಿ ಆಗ್ತಾರಾ ಬಿಗ್ ಬಾಸ್? ಇಲ್ಲಿ ಲಮಾಣಿ ಅಂದ್ರೆ ಅದು ಕಮ್ಯುನಿಟಿಯ ಹೆಸರು. ಪಾಪ ಆ ಲಮಾಣಿ ಸಮುದಾಯದ ಒಬ್ಬ ವ್ಯಕ್ತಿ, ಒಬ್ಬ ಸ್ಪರ್ಧಿ. ಬಿಗ್ ಬಾಸ್ ಗ್ರ್ಯಾಂಡ್ ಫಿನ್ನಾಲೆಗೆ ಕೌಂಟ್ ಡೌನ್ ಶುರುವಾಗಿದೆ. ಹನುಮಂತುವೇ ಬಿಗ್ ಬಾಸ್ ಅನ್ನ ಗೆದ್ದು ಬೀಗ್ತಾರೆ ಪ್ರಶ್ನಾರ್ಥಕ ಚಿಹ್ನೆಯನ್ನ ಇಡ್ತಾ ಇದ್ದೀವಿ.
ಅಲ್ಲಿ ಉಳಿದಂತಹ ಸ್ಪರ್ಧಿಗಳು ಕೂಡ ಇದ್ದಾರೆ. ಯಾರು ಚೆನ್ನಾಗಿ ಪರ್ಫಾರ್ಮ್ ಮಾಡಿರ್ತಾರೋ ಅಲ್ಟಿಮೇಟ್ ಆಗಿ ನೀನು ಜನರಿಗೆ ಎಷ್ಟು ಮನೋರಂಜನೆ ಕೊಟ್ಟೆ ಅಂತ. ಟಿ ವಿ ಮುಂದೆ ಕೂತು ಜನ ನಿನ್ನ ನೋಡಿ ಎಷ್ಟು ನಕ್ಕಿದ್ದಾರೆ ಎನ್ನುವಂಥದ್ದು ಮಾತ್ರ ಕೌಂಟ್ ಆಗುತ್ತೆ. ನಾನು ಆ ಟಾಸ್ಕ್ನ ಹಂಗೆದ್ದೆ, ಈ ಟಾಸ್ಕ್ನ ಹಿಂಗೆದ್ದೆ, ಇವ್ಯಾವೂ ಕೂಡ ಎಲ್ಲವೂ ಕೂಡ ಒಂದು ಸೋಗು ಅಷ್ಟೆ. ಆ ಸೋಗಿನಲ್ಲಿ ನೀನು ಜನರಿಗೆ ಎಷ್ಟು ಮನೋರಂಜನೆ ಕೊಟ್ಟೆ ಎನ್ನುವಂತಹದ್ದೇ ಅಲ್ಟಿಮೇಟ್ ಕೌಂಟ್ ಆಗುವಂತಹದ್ದು. ಹನುಮಂತುವಿನ ಕಂಠಕ್ಕೆ ತಲೆದೂಗಿದವರೆಷ್ಟು, ಹನುಮಂತುವಿನ ಜೋಕಿಗೂ ಕಾಮಿಡಿಗೂ ನಕ್ಕಿದವರೆಷ್ಟು, ಹನುಮಂತುವಿನ ವರ್ತನೆಗೆ ಎಂತಹ ಇನ್ನೋಸೆಂಟ್ ಅಂತ ಲೊಚ್ಚುಗುಟ್ಟವರೆಷ್ಟು. ಇದು ಅಲ್ಟಿಮೇಟ್ ಕೌಂಟ್ ಆಗೋದು. ಹಾಗಾದರೆ ಉಳಿದಂತಹ ಸ್ಪರ್ಧಿಗೆ ನೀವೇನು ವಿರೋಧಿಗಳ ಫ್ರೀಡಮ್ ಟಿವಿ ಅಂತ ಕೇಳಿದ್ರೆ ಇಲ್ಲ, ಎಲ್ಲ ಸ್ಪರ್ಧಿಗಳನ್ನು ಕೂಡ ಸಮಾನರಾಗಿ ಕಾಣ್ತೀವಿ. ಆದರೆ ಎಲ್ಲ ಪ್ಲಾಟ್ಫಾರ್ಮ್ಗಳಲ್ಲೂ ಕೂಡ ಹನುಮಂತುವಿನ ಪರವೇ ಜೈಕಾರ ಕೇಳಿ ಬರ್ತಾ ಇದೆಯಲ್ಲ, ಅದಕ್ಕೇನಂತೀರಿ? ಹಾಗಾಗಿ ಹನುಮಂತುವು ಎಲ್ಲರನ್ನ ಸೆಳೆದಿರ್ತಕ್ಕಂತಹದ್ದು ಎಲ್ಲ ರೀತಿಯಲ್ಲೂ ಕೂಡ ರುಜುವಾತಾಗಿದೆ. ಯಾವ ಕಾಮೆಂಟ್ ಸೆಕ್ಷನ್ನಲ್ಲೂ ಕೂಡ ಲಮಾಣಿಗೆ ಜೈಕಾರ ಅಂತಾರೆ, ಯಾವ ಕಾಮೆಂಟ್ ಬಾಕ್ಸ್ನಲ್ಲೂ ಕೂಡ ಹನುಮಂತು ಗೆಲ್ಲಬೇಕು ಅಂತಾರೆ. ಎಲ್ಲ ಟಾಸ್ಕ್ನಲ್ಲೂ ಹನುಮಂತುವಿಗೆ ಫುಲ್ ಮಾರ್ಕ್ ಸಿಕ್ಕಿದೆ. ನ್ಯಾಚುರಲ್ ಸ್ಟಾರ್ ಮುಗ್ಧತೆಗೆ ತಲೆದೂಗಿದ ಜನ ಗೆದ್ದು ಬೀಗೋ ಹುಮ್ಮಸ್ಸಿನಲ್ಲಿದ್ದಾರೆ ಹನುಮಂತು. ಹಾಗಾದರೆ ಕಟ್ಟ ಕಡೆಯದಾಗಿ ಬಿಗ್ ಬಾಸ್ ಎನ್ನುವಂತಹ ಕನ್ನಡದ ಅತ್ಯಂತ ದೊಡ್ಡ ರಿಯಾಲಿಟಿ ಶೋಗೆ ತೆರೆ ಬೀಳುತ್ತೆ. ಅದು ಗ್ರ್ಯಾಂಡ್ ಫಿನಾಲಿಯ ದಿವಸ. ಆ ಸಂದರ್ಭ ಕಿಚ್ಚ ಸುದೀಪ್ ಯಾರ ಬಲಕೈಯನ್ನು ಹಿಡಿದು ಮೇಲಕ್ಕೆತ್ತುತ್ತಾರೆ ಎನ್ನುವಂತಹದ್ದೇ ಈಗ ಕುತೂಹಲ. ಹಾಗಾಗಿ ಹನುಮಂತು ಮತ್ತು ಉಳಿದಂತಹ ಸಹಸ್ಪರ್ಧಿಗಳು ಎಲ್ಲ ಸ್ಪರ್ಧಿಗಳಿಗೂ ಕೂಡ ಅವರದೇ ಆದಂಥ ಫ್ಯಾನ್ ಬೇಸ್ಗಳು ಇದ್ದಾವೆ. ಸೊ ಆ ಫ್ಯಾನ್ಸ್ಗಳು ಈಗ ನಿರೀಕ್ಷೆ ಇಟ್ಕೊಂಡು ನನ್ನ ಇಷ್ಟ ಸ್ಪರ್ಧಿನೇ ಗೆಲ್ಲಬೇಕು ಅಂತ ಹೇಳಿ ಒಂದೊಂದು ಕಲ್ಪನೆ ಇರುತ್ತೆ ಅವರಿಗೆ. ಸೊ ಆ ಕಲ್ಪನೆಯ ರಾಜ್ಕುಮಾರ ಯಾರಾಗ್ತಾರೆ ಎನ್ನುವಂತಹದ್ದೇ ಈಗ ಚರ್ಚಾ ವಿಚಾರ. ಗ್ರ್ಯಾಂಡ್ ಫಿನಾಲೆಗೆ ಎಲ್ಲರ ಚಿತ್ತ ಈಗ ನೆಟ್ಟಿರುವಂತಹದ್ದು. ಬಿಗ್ ಬಾಸ್ ದೊಡ್ಡ ರಿಯಾಲಿಟಿ ಶೋಗೆ ತೆರೆ ಬೀಳೋದು ಗ್ರ್ಯಾಂಡ್ ಫಿನಾಲೆಯ ಮುಖಾಂತರ. ಸೊ ಹೀಗಾಗಿ ಈಗ ಉಳಿದಿರ್ತಕ್ಕಂತಹ ಸ್ಪರ್ಧಿಗಳಲ್ಲಿ ಯಾರು ದೊಡ್ಡ ಸ್ಕ್ರೀನನ್ನು ಗೆಲ್ತಾರೆ ಎನ್ನುವಂತಹದ್ದೇ ಚರ್ಚಾ ವಿಚಾರ. ನ್ಯಾಚುರಲ್ ಸ್ಟಾರ್ ಆಗ್ತಾರಾ ಬಿಗ್ ಬಾಸ್ ಎನ್ನುವಂತಹದ್ದೇ ಎಲ್ಲರನ್ನ ಕುತೂಹಲ ಕೆರಳಿಸಿರುವಂತಹದ್ದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.